ಏನ್ ರಂಗಪ್ಪ ಬೆಳಿಗ್ಗೆ ಮಗಳನ್ನ ಕರ್ಕೊಂಡು ಹೊಲಕ್ ಬಂದ್ಬಿಟ್ಟಿದ್ಯಾ? ಹ್ಞೂ ಸೋಮಪ್ಪ ಏನಾತ್ ಗೊತ್ತೇನ ಬೆಳಿಗ್ಗೆ ನಾನು ಪಕ್ಕದ ಮನೆ ಅಕ್ಕಿ ಪಂಕಜನ್ ಕೇಳಿದೆ. ಬರ್ತೀನವ್ವ ಇದು ಕಸ ಕೀಳಾಕೈತಿ ಅಷ್ಟ ಅಂತ ಹೇಳಿದೆ. 600 ರೂಪಾಯಿ ಹೇಳಕತ್ಲಪ್ಪ. ಉಳ್ಕೆದಾರನೆಲ್ಲ ಕೇಳಿದ್ರೆ ನಾ ಅವ್ರ ಕೆಲ್ಸಕ್ಕೆ ಹೋಗ್ತೀನಿ ಇವ್ರ ಕೆಲ್ಸಕ್ಕೆ ಹೋಗ್ತೀನಿ ಅನ್ನಕತ್ರ. ಮತ್ ನನ್ಗೇನ್ ಅನಿವಾರ್ಯ ಅಲ್ಲ ಕೀಳಬೇಕು ಮತ್ ಬೆಳಿ ಎಲ್ಲ ಹಾಳಾಗುತ್ತಲ್ಲ ಏನ್ ಮಾಡ್ಲಾ ಮತ್. ನನ್ ಮಗಳು ಏನಂದ್ಲು ಬರ್ತೀನಿ ನಡಿಯಪ್ಪ ನಾನ ಯಾಕೆ ಸುಮ್ನೆ ಬ್ಯಾರದಾರನ್ ಕೇಳ್ತಿ ಅಂತಂದ. ಅದಕ್ಕೆ ನಾನು ಆಕಿನ ಕರ್ಕೊಂಡ್ ಬಂದೆಪ್ಪ. ಏನ್ ಮಾಡ್ಲಿ ಹೇಳ. ಯಾನ್ ಕೆಲಸದಾರ ಕೇಳಿದ್ರೆ ಅವ್ರು ಎಲ್ಲಾರು ಏನ್ ಡಿಮಾಂಡ್ ಮಾಡ್ತಾರೆ ಈಗಂತ್ರು. ಬಸ್ ಫ್ರೀ ಅದ ಅನ್ಸುತ್ತು ಆ ರೊಕ್ಕ ಬರಾಕತ್ತ ಅನ್ಸುತ್ತು ಎಲ್ಲಾರು. ಒಟ್ಟ ಏನ್ ಕೆಲ್ಸಕ್ಕ ಬರವಲ್ರ ಆಳ ಸಿಗೋಲ್ದಾಗಿತ್ ನೋಡ್ ಸೋಮಪ್ಪ. ನನ್ ಸಾಕಾಗ್ಬಿಟ್ಟೈತಿ ಈ ಸಲ. ಈಗ ನಾಲ್ಕು ವಾರ ಆತ್ ನಾನು ಒಬ್ನೇ ಕೇಳಾಕತ್ತೀನಿ ಎಲ್ಲಾನು. ಆಯ್ತಾಯ್ತು, ನೀ ಹೇಳಿದ್ದು ನಿಜ. ನಂಗೂ ಗೊತ್ತಾಗುತ್ತೆ, ಯಾಕಂದ್ರೆ ನಾನು ಕೆಲಸದಾರ ಕರ್ಯಾಕತ್ತ ಅಂತ ಬಂದಿದ್ದೆ ಇತ್ತಾಗ ನಿನ್ ಮರು ಹೊಲ್ದಾಗ ಏನಾರ ಅದಾರನ ಅಂತೇಳಿ. ನಾನು 3 ದಿನದಿಂದ ಕೆಲ್ಸಕ್ಕೆ ಹಚ್ಚ ಮಾಡ್ಸಾಕತ್ತೀನಿ. ಆದ್ರೂ ವಯಸ್ಸು ಬಂದ ಹೆಣ್ಮಕ್ಳನ್ನ ಹಂಗೆಲ್ಲ ಹೊಲಕ್ ಕರ್ಕೊಂಡ್ ಬರೋದು ಚಲೋ ಅಲ್ಲ. ಮತ್ ಕಲ್ತಾಕೆದಾಳ ಅದಕ್ಕೆ ನಾ ಹೇಳಿದ್ದು. ಆಯ್ತಾಯ್ತು ನಂಗೂ ಅರ್ಥ ಆಯ್ತು. ಆಯ್ತು ತಗೋ.